ಇನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಮತ್ತೊಂದು ಚರ್ಚೆ ಶುರುವಾಗಿದೆ. ನಮ್ಮ ತಂದೆ ಸಿದ್ದರಾಮಯ್ಯನವರು ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ, ಅಂತಿಮ ಘಟ್ಟದಲ್ಲಿದ್ದಾರೆ ಅಂದಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು 2028ರ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ವಾ? ಸಹಜವಾಗಿ ಬರುವ ಪ್ರಶ್ನೆ. ಅನೇಕ ಸಚಿವರುಗಳು ಅದಕ್ಕೆ ಪ್ರತಿಕ್ರಿಯಿಸಿದ್ರು. ತುಂಬಾ ಕಷ್ಟ ಆಗುತ್ತೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡದೆ ಹೋದ್ರೆ ಅಂತ ನಿನ್ನೆ ತಾನೇ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ರು. ಇವತ್ತು KN ರಾಜಣ್ಣ ಅವರದ್ದು ಅದೇ ಮಾತು. ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಅನಿವಾರ್ಯ. ಎರಡ್ 2028ರಲ್ಲಿ ಅವರು ಸ್ಪರ್ಧೆ ಮಾಡದೆ ಹೋದ್ರೆ ಕಾಂಗ್ರೆಸ್ಸಿಗೆ ತೊಂದರೆ. ಕುರುಬರ್ ತುಂಬಾ ಜಾಣರು. ಸಿದ್ದರಾಮಯ್ಯನವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಮಾತ್ರ ವೋಟ್ ಹಾಕ್ತಾರ ಅವರು ಅಂತ. ಕೇಳಿಸ್ಕೊಳ್ಳಿ. Yediyurappa is inevitable for BJP. Devegowda family is inevitable for JDS. Likewise, Siddaramaiah is inevitable for Congress party. ಇದು ಅಂಶ ನಂದು ಬಲವಾದ ನಂಬಿಕೆ. ಇದು ಇಲ್ಲ ಸಿದ್ದರಾಮಯ್ಯ ಇಲ್ದಿದ್ರು ನಮ್ಮ ಪಾರ್ಟಿನಲ್ಲಿ ಗೆದ್ದು ಬಿಡ್ತೀವಿ ಅನ್ನೋ ಯಾವನು ಹೇಳಿ. ನಾವು ಇಲ್ದ್ರೆ ನಾವು ದೇವೇಗೌಡ ಫ್ಯಾಮಿಲಿ ಇಲ್ಲದೆ ನಾವು ಗೆದ್ದು ಬಿಡ್ತೀವಿ ಅಂತ ಯಾರನ್ನ ಒಕ್ಕಲಿಗರು ಹೇಳೋದಿದ್ರೆ ಹೇಳಿ. ಅಥವಾ ಲಿಂಗಾಯತರು ಯಾರನ್ನ ನನಗೆ ಯಡಿಯೂರಪ್ಪ ಇಲ್ದಿರು ನಾವು ಗೆಲ್ತೀವಿ ಅಂತ ಹೇಳೋನು ಯಾರನ್ನ ಇದ್ರೆ ಹೇಳಿ. ಇದು ವಾಸ್ತವ ಸತ್ಯನ ಮರೆ ಮಾಚ್ಕೊಂಡು ನಾವು ಎಷ್ಟು ದಿವಸ ಮಾತಾಡೋಕ್ಕಾಗ್ತದೆ? ಇದು ದಿಸ್ ಇಸ್ ದ ವೋಟ್ ಟ್ರಾನ್ಸ್ಫರ್ ಮಾಡಿಸೋದು ಇವ್ರಿಗೆ ಮಾತ್ರ ಶಕ್ತಿ ಇರೋದು. ಈಗ ಯಡಿಯೂರಪ್ಪ ವೋಟ್ ಟ್ರಾನ್ಸ್ಫರ್ 10% ವೋಟ್ ಟ್ರಾನ್ಸ್ಫರ್ ಮಾಡಿದ್ರು KGP ಮಾಡಿದಾಗ. ಇನ್ನು ಕಾಂಗ್ರೆಸ್ಸಲ್ಲೂ ಕೂಡ ಬೇರೆ ಎಲ್ಲರದ್ದು ವೋಟ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮೇಜರು ಪ್ರಿಡಾಮಿನೆಂಟ್ ಪ್ಲೇಯರ್ ಸಿದ್ದರಾಮಯ್ಯನೇ. ಅದನ್ನು ಒಪ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಒಪ್ಕೊಳ್ಳೋರು ಒಪ್ಕೋಬೋದು, ಬಿಟ್ಟರೆ ಬಿಡ್ಬೋದು. ದಿಸ್ ಈಸ್ ಮೈ ಫರ್ಮ್ ಬಿಲೀಫ್. ನಾನು ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ಗೆ ತೊಂದರೆ ಆಗ್ತದೆ. ಸ್ಪರ್ಧೆ ಮಾಡಿದ್ರೆ ಅದೇನಾಗ್ತದೆ ನೋಡಿ, ಕುರುಬರು ಇದಾರಲ್ಲ ಬುದ್ಧಿವಂತರವರೆಲ್ಲ, ಈಗ ಸಿದ್ದರಾಮಯ್ಯ ಮುಂದೆ ಅಧಿಕಾರಕ್ಕೆ ಬರ್ತಾನೆ ಅಂದರೆ ಕುರುಬರೆಲ್ಲ ಒಗ್ಗಟ್ಟಾಗಿ ಇಲ್ಲ ಆಗ್ತಾರೆ. ಸಿದ್ದರಾಮಯ್ಯ ಬರಲ್ಲ ಅಂದರೆ ಅವ್ರವ್ರ ಜಾಗ ಹುಡುಕತ್ತಾರ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.